ಮುಕ್ಳಪ್ಪ ಅಂತ ಏನು ಕರೀತಾ ಇದ್ದಾರೆ. ಸೊ ಹಾ ಅವರ ಬಗ್ಗೆ ಕೆಲವೊಂದಿಷ್ಟು ಹಿಂದೂ ಸಂಘಟನೆಗಳಾಗಿರ್ಬೋದು, ಬಜರಂಗ ದಳದವರಾಗಿರ್ಬೋದು, ಒಟ್ಟಾರೆ ಒಂದು ಆರೋಪ ಮಾಡ್ತಾ ಇರುವಂತದ್ದು ಲವ್ ಜಿಹಾದ್ ಅನ್ನೋ ರೀತಿಯಲ್ಲಿ. ಹಾ ಸೊ ಇದು ಹೋರಾಟಗಾರರ ಪ್ರಕಾರ ಯಾವ ರೀತಿಯಾಗಿ ಇರುವಂತದ್ದು, ಅಲ್ಲಿ ಅಸಲಿಗೆ ಆಗಿರ್ತಕ್ಕಂಥ ಪ್ರಕರಣ ಏನು ಅಂತ. ಅಂದ್ರೆ ನಾ ಇದು ಆಕ್ಚುಲಿ ಒಂದು 6 ತಿಂಗಳ ಹಿಂದ್ಗಡೆನೆ ನಮ್ಗೆ ಗೊತ್ತಾಗಿತ್ತು ಹ್ಮ್ ಈ ತರ ಹಿಂಗಿದೆ ಅಂತ ಹೇಳಿ. ಆ ಟೈಮಲ್ಲಿ ನಾನು ಆ ಹುಡುಗಿಯವರ ಅಣ್ಣನ್ಗೆ ಆಮೇಲೆ ಅವ್ರ ತಂಗಿಗೆ ಮಾತಾಡ್ಸ್ಬೇಕು ಅಂತ ನಂಬರ್ ತಗೊಂಡು ಹ್ಮ್ ಹೇಳ್ದೆ ನಾನು, ಇಲ್ಲ ಈ ತರ ನಾವು ಬರೀ ವಿಡಿಯೋಸ್ ಮಾಡಕ್ ಅಷ್ಟೇ ಹೋಗ್ತೀವಿ, ಆ ತರದ್ ಏನಿಲ್ಲ ಅಂತ ಹೇಳ್ಕೊಂಡಿದ್ರು. ಅವ್ರ ಮನೇಲೂ ಕೂಡ ವಾರ್ನಿಂಗ್ ಮಾಡಿದ್ರು ಅವ್ರಿಗೆ. ಹ್ಮ್ ಅವಾಗೆಲ್ಲ ಸ್ವಲ್ಪ ಯುವತಿ ಮನೆಯವರು ಮಾಡಿದ್ರು, ಹಾ ಅಂದ್ರೆ ತಿಳುವಳಿಕೆ ಹೇಳಿದ್ರು. ಫೋನ್ ಮಾಡಿ ತಿಳುವಳಿಕೆ ಹೇಳಿದ್ರು. ಹ್ಮ್ ಆಮೇಲೆ ನಾನು ಕೂಡ ಅವ್ನಿಗೆ ಹೇಳಿದ್ದೆ, ಈ ಹ್ಮ್ ಹಿಂದೂ ಹಬ್ಬಗಳ ಬಗ್ಗೆ ಆಮೇಲೆ ಹಿಂದೂ ಹುಡುಗಿರ್ನ ತಗೊಂಡ್ ವಿಡಿಯೋ ಮಾಡಕ್ ಹೋಗ್ಬೇಡ ಅಂತ ವಾರ್ನಿಂಗ್ ಕೂಡ ಮಾಡಿದ್ವಿ ನಾವು. ಮುಕ್ಳಪ್ಪನಿಗೆ. ಹಾ ಓಕೆ. ಅವಾಗ ಅವನು ಇಲ್ಲಣ್ಣ, ಇದು ಕಡಿಮೆ ಮಾಡ್ತೀನಿ ಇನ್ಮೇಲೆ ಮಾಡಲ್ಲ ಅಂತ ಹೇಳಿ ಅದನ್ನ ಹಬ್ಬಗಳ ಬಗ್ಗೆ ವಿಡಿಯೋ ಮಾಡೋದು ಸ್ಟಾಪ್ ಮಾಡ್ದ. ಓಕೆ. ಆಮೇಲೆ ಹುಡುಗಿರ್ನ ಕರ್ಕೊಂಡು ಡಬಲ್ ಮೀನಿಂಗು, ಹ್ಮ್ ಫಸ್ಟ್ ನೈಟು, ಹ್ಮ್ ಹ್ಮ್ ಆಮೇಲೆ ಯಾವ್ದಾವ್ದೋ ಮಾತಾಡುವಂತದ್ದು, ಚಿಕ್ಕ ಹ್ಮ್ ಚಿಕ್ಕ ಮಕ್ಳು ನೋಡ್ತಾರಂತ ಗೊತ್ತಿದ್ರು. ಹ್ಮ್ ಇದು ಅವ್ರ ಇದೆಲ್ಲ ಗಮನಕ್ಕೂ ಇತ್ತ? ಚಿಕ್ಕ ಮಕ್ಕಳೆಲ್ಲ ನೋಡ್ತಾರೆ, ಇದು ನಿಮ್ ಗಮನಕ್ಕೆಲ್ಲ ಅಲ್ಲ, ಬಂತ? ಆಲ್ಮೋಸ್ಟ್ ಈಗ ಮುಕ್ಳಪ್ಪನ ವಿಡಿಯೋ ಚಿಕ್ಕ ಹಾ. ಮಕ್ಳೇ ನೋಡೋದು. ಓಕೆ. ನಾನೇ ಅಬ್ಸರ್ವ್ ಮಾಡಿದೀನಿ. ಹಾ ಹಾ ಹಾ. ಸ್ಕೂಲ್ ಮಕ್ಕಳೆಲ್ಲ ಓಕೆ ಓಕೆ ಓಕೆ. ಮುಕ್ಳಪ್ಪನ್ ತರ ಮಾತಾಡೋದು, ಅವನ್ ಹ್ಮ್ ತರ ಕೆಟ್ಟ ಕೆಟ್ಟದಾಗ ಮಾತಾಡೋದು, ಇದನ್ನೆಲ್ಲ ಕಲ್ತಿದ್ರು. ಹ್ಮ್ ಇದು ನಿಮ್ ಗಮನಕ್ಕಿತ್ತು? ನಾನು ನೋಡಿದೆ, ತುಂಬಾ ಸರಿ ನೋಡಿದೀನಿ. ಹಾ ಹಾ ಅದನ್ನೇ ಇಟ್ಕೊಂಡು ನಾನು ಹೇಳಿದ್ದೆ, ಹಾ. ತರ ಮಾಡ್ಬೇಡ, ಏನೋ ಒಂದು ಕಾಮಿಡಿ ಕಂಟೆಂಟ್ ಅಂದ್ರೆ, ನೀನ್ ಸಿನಿಮಾ ಮಾಡ್ಬೇಕು ಅಂತಂದ್ರೆ ಮಾಡು, ಸಪೋರ್ಟ್ ಮಾಡ್ತಾರೆ ನಿನ್ಗೆಲ್ರು. ಹ್ಮ್ ಅದನ್ನ ಬಿಟ್ಟು ನೀನ್ ಯಾವ್ದೋ ತರ ಮಾಡಕ್ ಹೋದ್ರೆ ಸರಿ ಅನ್ಸಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ದೆ ಅವ್ನು. ಹ್ಮ್ ಅದಕ್ಕೆ ಅವ್ರು ಏನ್ ಪ್ರತಿಕ್ರಿಯೆ ಕೊಟ್ಟಿದ್ರು? ನಾನು ಸರಿ ಹೋಗ್ತೀನಿ, ಇನ್ ಮುಂದೆ ಮಾಡಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರ, ಅಥವಾ ಮಾಡಲ್ಲ ಅಂತಾನೆ ಹೇಳ್ದವನು. ಅದಾದ್ಮೇಲೆ ಕಂಟಿನ್ಯೂ ಆದ್ರೂ ಮಾಡಿದ್ರ? ಮತ್ತೆ ಕಂಟಿನ್ಯೂ ಶುರು ಮಾಡ್ದ. ಮತ್ತೆ 1 ತಿಂಗಳು ಸುಮ್ನೆ ಆದ, ಆಮೇಲೆ ಓಕೆ. ಮಾತಾಡಕ್ ಶುರು ಮಾಡ್ದ. ಹ್ಮ್ ಆಮೇಲೆ ಈಗ 1 3 ತಿಂಗಳ ಹಿಂದ್ಗಡೆ ಮತ್ತೆ, ಇಲ್ಲ ಹುಡುಗಿರು ತುಂಬಾ ಹಿಂಗೆ ಅಡಿಕ್ಟ್ ಆಗಿದಾರಣ, ಅವ್ರ ಟೀಮಲ್ಲಿ ಇರೋರೆ ಒಬ್ರು ನಮ್ಮ ಪರಿಚಯ, ಓಕೆ ಓಕೆ ಅವ್ರ ಓಕೆ ಹೆಸರು ಹೇಳಲ್ಲ, ಓಕೆ ಓಕೆ. ಅವ್ರು ಹೇಳ್ಕೊಂಡ್ರು ನನಗೆ, ಇಲ್ಲಣ್ಣ ಈ ತರ ಆಗ್ತಿದೆ, ಹ್ಮ್ ಹುಡುಗಿರೆಲ್ಲ ಥರ್ಡ್ ಫ್ಲೋರ್ ಮೇಲೆ ಒಂದು ರೂಮ್ ಇದೆ ಒಂದೇ ಆದಂತ, ಅಲ್ಲಿ ಜಾಸ್ತಿ ಇರ್ತಾರೆ, ಹ್ಮ್ ಆಮೇಲೆ ಸ್ಟೇ ಮಾಡ್ತಾರೆ, ಹ್ಮ್ ಅಲ್ಲಿ ಇಲ್ಲಿ ರೆಸಾರ್ಟ್ ಹೋಗ್ತಾರೆ, ಹ್ಮ್ 15 ದಿನಕ್ಕೊಂದ್ಸರಿ ಟ್ರಿಪ್ ಹೋಗ್ತಾರೆ, ಈ ತರ ಎಲ್ಲ So, ಈ ಮಾಹಿತಿಗಳನ್ನು ಟ್ರಿಪ್ಪಿಗೆ ಕೊಟ್ರು. ಹೋಗುವಂತದನ್ನ ಏನು ಪ್ರಸ್ತಾಪ ಮಾಡ್ತಿದ್ರಲ್ಲ, ಇದ್ರ ಉದ್ದೇಶ ಏನಿತ್ತು ಅಂತ ಇದ್ರ ಬಗ್ಗೆ ಏನಾದ್ರು ಗಮನ ಹರಿಸಿದ್ರಾ, ಅಥವಾ ನೀವು ಏನಿಲ್ಲ, ಕೇಳಿದ್ರೆ ಇದ್ರ ಟ್ರಿಪ್ ಬಗ್ಗೆ? ಅಂತಂದ್ರೆ ಇವ್ರಿಗೆ ಕಾನ್ಸೆಪ್ಟ್ ಮಾಡ್ಬೇಕು ಅಂತಂದ್ರೆ ಇಲ್ಲೇ ಮಾಡ್ಬೋದು, ಶೂಟಿಂಗ್ ಮಾಡ್ಬೇಕು ಅಂತಂದ್ರೆ ಪ್ರಾಪರ್ ಆಗಿ ಒಳ್ಳೆ ಪ್ಲೇಸ್ ಗಳಿಗೆ ಹೋಗಿ ಹಾ. ಮಾಡ್ಬೋದಿತ್ತು. ಈ ರೆಸಾರ್ಟ್ ಗಳಿಗೆ, ಆಮೇಲೆ ಯಾವ್ದೋ ಒಂದು ಪ್ರೈವೇಟ್ ಪ್ಲೇಸ್ ಗಳಿಗೆ ಅಲ್ಲಿ ಹೋಗಿ ಮಾಡುವಂತದ್ದು ಏನಿದೆ ಬ್ರದರ್? ಓಕೆ. ಹಿಂಗ್ ಮಾಡ್ತಾರಲ್ಲ, ಇದು ಇವ್ರ ಉದ್ದೇಶ ಡೈರೆಕ್ಟ್ ಆಗಿ ನೋಡ್ದವ್ರಿಗೆ ಕೇಳ್ದವ್ರು ಹಿಂಗೆ ಅನ್ಸದಲ್ವಾ, ಇವ್ರು ಕರ್ಕೊಂಡು ಹೋಗಿ ಹುಡುಗಿರ್ನ ಇವ್ರ ಯೂಸ್ ಉದ್ದೇಶ ಏನೋ ಮಾಡ್ಕೊಳ್ತಾರೆ. ಬೇರೆ ಇದೆ ಅನ್ನೋ ತರನೇ ಅನ್ಸುತ್ತೆ ಅಂತಾನೆ. ಬೇರೆ ಅನ್ಸುತ್ತೆ. ಹ್ಮ್ ಹ್ಮ್ ಈಗ ಹ್ಮ್ ನಾನೇ ಯಾವ್ದೋ ಒಂದು ಹುಡುಗಿನ ಯಾವ್ದೋ ಒಂದು ಚೆನ್ನಾಗಿರೋ ಪ್ಲೇಸ್ ಕರ್ಕೊಂಡು ಹೋದ್ರೆ, ಹೋಗಿದಾರೆ ಬಿಡಪ್ಪ, ಫೋಟೋ ಹೊಡ್ಕೊಂಡಿದ್ದಾರೆ, ಒಂದ್ ಗಂಡ ಹೆಂಡತಿ ಫೋಟೋ ಹೊಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂತಾರೆ. ಓಕೆ. ಹೌದಾ? ನಂದಿನ ಮದುವೆ ಆಗಿಲ್ಲ, ಹಾ ಹಾ. ಅಕಸ್ಮಾತ್ ಅಲ್ಲ, ಆದ್ರೆ ಎಕ್ಸಾಂಪಲ್. ನನ್ನ ಓಕೆ. ಹೆಂಡತಿನ ಕರ್ಕೊಂಡು ಏನಾದ್ರು ಹೋದ್ರೆ, ಗಂಡ ಹೆಂಡತಿ ಚೆನ್ನಾಗಿ ಫೋಟೋ ಹೊಡ್ಸ್ಕೊಂಡ್ರಪ್ಪ. ಅದೇ ನಾನು ಹುಡುಗಿನ ಮದುವೆ ಮಾಡ್ಕೊಳ್ದೇನೆ ಅವಳನ್ನ ಕರ್ಕೊಂಡು ಯಾವ್ದೊಂದು ಪ್ರೈವೇಟ್ ಪ್ಲೇಸ್ಗೆ ಹೋಗಿದ್ದೀನಿ ಅಂತಂದ್ರೆ, ಅದು ಫೋಟೋ ಹಾಕಿದ್ದೀನಿ, ಯಾವ್ದೋ ಒಂದು ರೆಸಾರ್ಟ್, ಯಾವ್ದೋ ಒಂದು ಬೀಚ್ ಹತ್ರ ಹೋಗಿದ್ದೀನಿ ಅಂದ್ರೆ, ಹಾ. ಇವ್ರು ಥಿಂಕ್ ಇದು ಮಾಡೋ ಜನ ಹೆಂಗೆ? ಎಂಟೈರ್ ಟೀಮೇ ಹೋಗ್ತಾ ಇದ್ರಾ, ಅಥವಾ ಜೊತೆಗೆ ಇವ್ರು ಸಿಂಗಲ್ಸ್ ಅಂದ್ರೆ ಇವ್ರಷ್ಟೇ ಹೋಗ್ತಾ ಇದ್ರಾ? ಎಂಟೈರ್ ಟೀಮ್. ಎಂಟೈರ್ ಟೀಮ್. ಅಲ್ಲಿ ಓಕೆ. ಯಾವ್ದು ಒಂದು ಮುಸ್ಲಿಂ ಹುಡುಗಿ ಇರಲ್ಲ, ಹಾ. ಎಲ್ಲ ಹಿಂದೂ ಹುಡುಗಿರೆ. ಓಕೆ. ಇವ್ರುಗಳಿಗೆ ಬುದ್ಧಿ ಇಲ್ಲ, ಲೈಕ್ಸ್ ಫಾಲೋವರ್ಸ್ ಓಕೆ. ಫೇಮಸ್ ಆಗ್ಬೇಕು, ಹ್ಮ್ ನಮ್ಮ ಕಲೆನ ತೋರಿಸ್ಬೇಕು. ಯಾವ ಕಲೆ ಇದೆ ಸರ್ ಇವ್ರಿಗೆ? ಹ್ಮ್ ಹ್ಮ್ ನವರಸಗಳು ಗೊತ್ತಾ ಇವ್ರಿಗೆ? ಹ್ಮ್. ಕಲೆ ಅಂತಾರ ಕೆಟ್ಟ ಕೆಟ್ಟದಾಗ ಇಲ್ಲ ಮಾತಾಡೋದು? ಇಲ್ಲ, ಒಟ್ಟಾರೆ ಇವರು ಏನೋ ಒಂದು ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಏನ್ ಬೇಕಾದ್ರೂ ಮಾತನಾಡಿದ್ರು ರೀಚ್ ಆಗ್ತೀವಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಹಾ, ಇದ್ದಾರೆ ಅಂತ ಇವ್ರ ಹೇಳ್ತಿರೋದು ನೀವು? ಉದ್ದೇಶ ಅಷ್ಟೇ, ರೀಚ್ ಆಗ್ಬೇಕು. ಹಾ. ತಿಂಗಳಕ್ ನಾವು ಮನೇಲಿ ಇಷ್ಟು ಪೇಮೆಂಟ್ ಕೊಟ್ರೆ ಅಪ್ಪ ಅಮ್ಮ ಓಕೆ ಸುಮ್ನೆ ಇರ್ತಾರೆ, ಓಕೆ ನಮ್ಗೇನು ಪ್ರಶ್ನೆ ಮಾಡಲ್ಲ, ಓಕೆ ನಾವು ಆರಾಮಾಗಿ ನಮ್ಮ ಒಂದ್ ದಾರಿನ ರೀಚ್ ಆಗ್ಬೋದು, ಓಕೆ. ಇವ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಬೋದು, ಲೈಫ್ ಲಾಂಗ್ ಇವ್ನ ಜೊತೆ ವಿಡಿಯೋ ಮಾಡ್ಕೊಂಡಿದ್ರೆ ನಾವು ಆರಾಮಾಗಿ ಫೇಮಸ್ ಆಗಿ ಒಂದ್ ಸಿನಿಮಾ ಗಿನ್ಮಾ ಮಾಡ್ಕೊಂಡು ಚೆನ್ನಾಗಿರ್ಬೋದು ಅನ್ನೋ ಉದ್ದೇಶ ಇವ್ರ ತಲೆಲಿತ್ತು. ಹ್ಮ್. ಸೊ ಅವಾಗ ನಾವೆಲ್ಲ ಹೇಳಿದ್ರು ತಿಳ್ಕೊಳ್ಳಿಲ್ಲ, ಮತ್ತೆ ಕಂಟಿನ್ಯೂ ಮಾಡ್ದ. ಈಗ ಸದ್ಯಕ್ಕೆ ನಮಗೊಂದು 10 ದಿನ ಆಯ್ತು ಬ್ರದರ್ ಗೊತ್ತಾಗಿ. ಈ ಹ್ಮ್. ಪ್ರಕರಣ ಬೆಳಕಿಗೆ ಬಂದು ಒಂದು 6 ದಿನ ಆಯ್ತು ಅನ್ಸುತ್ತೆ, 5 6 ಹಾ, ದಿನ ಅಷ್ಟೇ. ಹೌದು, 5 6 ದಿವಸ ಆಯ್ತು. ಓಕೆ. ಹಾ, ಹ್ಮ್ 10 ದಿನ ಆದ್ರೂ 4 ದಿನ ಕನ್ಫರ್ಮ್ ಮಾಡ್ಕೊಳಕ್ಕೆ ತಗೊಂಡಿದೀವಿ ನಾವು. ಹ್ಮ್. ಅಂದ್ರೆ ಅವನ ಇವ್ರದ್ದು ಜೊತೆ ಮದುವೆ ಇರುವಂತ ಆಗೈತಾ ನಮ್ಮ ಇಲ್ವಾ? ಹಿಂದೂಗಳನ್ನೆಲ್ಲ ದೂರ ಮಾಡ್ಬಿಟ್ಟಿದ್ದವನು, ಹಾ ಎಲ್ಲಿ ನನ್ನ ಮ್ಯಾಟರ್ ಹೊರಗಡೆ ಬೇಗ ಬಂದ್ಬಿಡುತ್ತೆ ಅಂತ ಹೇಳಿ. ಹಾ. ಆಕ್ಚುಲಿ ಇವರೆಲ್ಲ ಧಾರವಾಡದಲ್ಲೇ ಹುಬ್ಳಿಯಲ್ಲೇ ಮದುವೆ ಆಗ್ಬೇಕಿತ್ತು, ರಿಜಿಸ್ಟರ್ ಆಫೀಸ್ ಅಲ್ಲಿ. ಓಕೆ. ಇವ್ರು ಯಾಕೆ ಮುನ್ಗೋಡು ಸೊ ಅದೇ ಚೂಸ್ ನಾನು ಆ ಮಾಡಿದ್ರು ಪ್ರಶ್ನೆಗೆ ಅಂತಂದ್ರೆ, ಬರಬೇಕಿತ್ತು ಈಗ. ಹ್ಮ್ ಇವ್ರದ್ದು ಎಲ್ಲ ಪ್ರೂಫ್ ಬಂದ್ಬಿಟ್ಟು
ಈಗ ಗೌರ್ಮೆಂಟ್ ದಾಖಲೆಗಳ ಪ್ರಕಾರ ಇವರು ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಆಗಿರ್ಬೋದು, ಎಲ್ಲವೂ ಬಂದು ಇವ್ರದ್ದು ಧಾರವಾಡದ್ದು ಇರುವಂತದಂತ ಹೇಳ್ತಿರೋದಾ? ಹ್ಮ್ ಹ್ಮ್ ಅದಾದ್ಮೇಲೂ ಕೂಡ ಇವರು ಮುಂದ್ಗೋಡಕ್ ಹೋಗ್ತಾರೆ. ಈ ಪ್ರಶ್ನೆನ ಕೂಡ ಮಾಧ್ಯಮದವರು ನಿನ್ನೆ ಮಾಡಿದ್ರು ಅನ್ಸುತ್ತೆ ಆ ಯುವತಿಗೆ. ಹಾ 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 ನೀವು ಕೂಡ ಗಮನಿಸಿದ್ರಿ ಅಂತ ಅನ್ಕೋತೀನಿ. ನೋಡ್ದೆ ನಾನು ನೋಡ್ದೆ. ನೋಡಿದ್ರಿ. ಏನಕ್ಕೆ ಅಂತಂದ್ರೆ ಮುನ್ಗೋಡಾಗ್ಲಿ, ಹಾನಗಲ್ ಈ ದಾಂಡೇಲಿ ಹಳ್ಳಿಯಲ್ಲಿ ಆಗ್ಲಿ, ಇದು ಫೇಮಸ್. ಲವ್ ಜಿಹಾದ್ಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಡೋದಕ್ಕೆ ತುಂಬಾ ಫೇಮಸ್ ಇದು. ಹ್ಮ್ ದುಡ್ಡು ತಗೊಳ್ದೆ ಯಾರು ಕೆಲಸ ಮಾಡಲ್ಲ ಸರ್. ಕಣ್ಣಿಗೆ ಕಾಣದೇ ಇರ್ಬೋದು, ಬಟ್ ಹ್ಮ್ ಹ್ಮ್ ನಾವೇ ಎಷ್ಟು ತಲೆ ಓಡಿಸ್ತೀವಿ ಅಂದ್ರೆ ಅವರೆಷ್ಟು ತಲೆ ಓಡಿಸಿರ್ತಾರೆ ಅಂತ. ಓಕೆ. ಅಲ್ಲಿ ಇರುವಂತ ಕೆಲವೊಂದಿಷ್ಟು ಫ್ರೆಂಡ್ಸ್ ಪರಿಚಯ ಇರೋರು ಹ್ಮ್ ಮಾಡಿಕೊಟ್ಟಿದ್ದಾರೆ ಮದ್ವೆ. ಹ್ಮ್ ಅವ್ರು ಒಂದೆರಡು ಮದುವೆ ಮಾಡಿಲ್ಲ, ತುಂಬಾ ಮದುವೆಗಳು ಮಾಡಿದ್ದಾರೆ. ಅಲ್ಲಿರುವಂತ ಜನರೇ ನಿನ್ನೆ ನಮ್ಗೆ ಹೇಳಿದ್ದು, ಅಣ್ಣ ಇಲ್ಲಿ ಅಂತೂ ಲವ್ ಜಿಹಾದ್ ತುಂಬಾ ಆಗುತ್ತೆ, ತುಂಬಾ ಸರಿ ನೋಟಿಸ್ ಬೋರ್ಡ್ ಅಲ್ಲಿ ಹಚ್ಚಿ ಅಂತ ಹೇಳಿದ್ರೆ ಹಚ್ಚಲ್ಲ. ಓಕೆ. ನಾವು ಹೋದ್ಮೇಲೂ ಕೂಡ ಬಾಗ್ಲ ಬಡ್ದಿದೀವಿ. ಆಫೀಸರ್ಸ್ ಗಳು ಯಾರಾದ್ರೂ ಡೋರ್ ಹಾಕೊಂಡು ಒಳಗಡೆ ಕುತ್ಕೊಳ್ತಾರ? ಹ್ಮ್ 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 ಒಬ್ಬ ಹುಡುಗ, ಇಬ್ರು ಆಫೀಸರ್ಸ್ ಗಳು ಹೆಣ್ಮಕ್ಳು ಓಕೆ. ಡೋರ್ ಹಾಕೊಂಡು ಕುತ್ಕೊಂಡಿದ್ದಾರೆ. ನಾವು ಡೋರ್ ಬಡತಾದ್ಮೇಲೆ ಡೋರ್ ಓಪನ್ ಮಾಡಿದ್ದವರು. ಹ್ಮ್ ಹ್ಮ್ ನೀವು ಪ್ರತ್ಯಕ್ಷವಾಗಿ ನೀವು ಹೋದಾಗ್ಲೂ ಕೂಡ ಇದು ಆಗಿದೆ, ನಿಮ್ ನಾವು ಗಮನಕ್ಕೆ ಬರ್ತೀವಿ ಬಂದಿದೆ? ಅನ್ನೋದು ಗೊತ್ತಾದ ತಕ್ಷಣ ಅವರೆಲ್ಲ ಸೆಟಪ್ ಮಾಡಿ ಇಟ್ಬಿಟ್ಟಿದ್ರು. ಹಿಂಗೆ ಹಾ 2022-23 ಆಗಿರುವಂತ ಮದುವೆ ದಾಖಲೆಗಳನ್ನ ನೋಟಿಸ್ ಬೋರ್ಡ್ ಅಲ್ಲಿ ಹಚ್ಚಿದ್ದಾರೆ. ಅದು ಬೋರ್ಡ್ ಅಲ್ಲ, ಅದು ಹೊರಗಡೆನೂ ಹಚ್ಚಿಲ್ಲ, ಒಳಗಡೆನೆ. ಹಾ 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 ಈಗ 3-4 ತಿಂಗಳ ಹಿಂದೆ ಆಗಿರುವಂತ ಮುಕ್ಳೆಪ್ಪನ್ ನೋಟಿಸ್ ಇಲ್ಲ ಅಲ್ಲಿ. ಹ್ಮ್ 2023, 22, 24 ಹಚ್ಚಿರ್ತಾರೆ. ಅಂದ್ರೆ ಹಳೆವೇ 25 ಇದಾವೆ ಅಲ್ಲಿ, ಅಧಿಕಾರಿಗಳು ಕರೆಕ್ಟ್ ಆಗಿ ವರ್ಕ್ ಮಾಡಿಲ್ಲ ಅಂತ ಹೇಳ್ತಿರೋದು ನೀವು? ಪ್ರಾಪರ್ ಆಗಿ ಹೆಂಗ್ ಹಚ್ಚಿದಾರೆ ಅಂತಂದ್ರೆ, ಹ್ಮ್ ಮುಸ್ಲಿಂ ಹುಡುಗಿ ಮದುವೆ ಆಗಿರೋದು ಒಂದು 20 ನೋಟಿಸ್ಗಳು ಓಕೆ. ಹಳೇದು. ಹ್ಮ್ ಲಾಸ್ಟ್ ಅಲ್ಲಿ ಯಾವ್ದೋ ಒಂದು ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ ಆಗಿರೋದು ಒಂದ್ ಹಚ್ಚಿದ್ದಾರೆ. ಹ್ಮ್ ಇನ್ನು ಹ್ಮ್ ಉಳ್ಕಿದ್ದೆಲ್ಲ ಬೇರೆ ಬೇರೆ ಇದೆ. ಹ್ಮ್ 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 ಈ ತರ ಅಲ್ಲಿ ಯಾವ್ದೋ ಹಿಂದೂಗಳು ಮದುವೆನೇ ಆಗಿಲ್ವಾ? ಹಾಗಾದ್ರೆ ಹಿಂದೂ ಹುಡುಗ ಮದುವೆನೇ ಆಗಿಲ್ವಾ? ಆಗಿದಾವೆ. ಹ್ಮ್ ಹಿಂದೂ ಹುಡುಗರ್ದು ಯಾಕೆ ಹಚ್ಚಿಲ್ಲ? ಅಂದ್ರೆ ಇದು ಪ್ರಚೋದನೆ ಮಾಡ್ತಾ ಇದಾರೆ ಆ ಕಡೆಯಿಂದ ಅಂತ ಹೇಳ್ತಿರೋದು? ಪ್ರಚೋದನೆ ಮಾಡ್ತಿದಾರೆ ಅನ್ನೋದಕ್ಕೆ ಏನ್ ಗೊತ್ತಾ, ಇದೊಂದು ಟೀಮ್ ಮಾಡ್ಕೊಂಡು ದಂಧೆ ಮಾಡ್ತಿದ್ದಾರೆ. ಇದೊಂದು ಹಿಂದೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ಕೊಂಡು. ಮುನ್ಗೋಡಲ್ಲಿ ಯಾಕೆ ಆಗ್ಬೇಕಿತ್ತು? ಹ್ಮ್ ಬೇರೆ ಮಂಡ್ಯದಲ್ಲಿ ಆಗ್ಬೇಕಿತ್ತು, ಮೈಸೂರಲ್ಲಿ ಆಗ್ಬೇಕಿತ್ತು. ಹ್ಮ್ ದೂರ ಆಗಿರ್ತತ್ತಲ್ಲ ಅದು. ಹ್ಮ್ ಹ್ಮ್ ಅಲ್ಲಿ ಹೋಗ್ಬಿಟ್ಟು ಮದುವೆ ಆಗಿದ್ರೆ ಇನ್ನೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಇವನ್ ಯಾಕೆ ಓಕೆ. ಇಲ್ಲ ಆಗ್ದ ಅಂದ್ರೆ, ಇಲ್ಲೆಲ್ಲ ಈಸಿಯಾಗಿ ನಡೆದೋಗ್ಬಿಡುತ್ತೆ. ಹ್ಮ್ ಇಲ್ಲಿ ಈಸಿಯಾಗಿ ಪೇಪರ್ ಸಿಕ್ಬಿಡುತ್ತೆ. ಒಂದೇ ದಿನದಲ್ಲಿ ನೋಟಿಸ್ ಎಲ್ಲ ಏನೇನ ಎಲ್ಲ ಮುಗಿದ್ಬಿಡುತ್ತೆ. ಹ್ಮ್ ಹ್ಮ್ ನಾನು ಅದೇ ಕೇಳ್ದೆ ಅವ್ರು, ಮೇಡಮ್ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನನಗ್ ಬೇಕು, ಹ್ಮ್ 3-4 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು. ಹ್ಮ್ ನಿಮ್ಮ ಜೊತೆ ಇರೋರು, ನಿಮ್ಮ ಮನೇಲಿರೋರು, ನಿಮ್ಮ ಆಪೋಸಿಟ್ ಯಾರ್ಯಾರಿದ್ದಾರೆ ಎಲ್ಲರದು ಬೇಕು. ಕೊಡಕ್ ಆಗತ್ತ ಅಂತ ಡೈರೆಕ್ಟ್ ಆಗಿ ಕೇಳಿದೆ. ಕೊಡ್ತೀನಿ ಅಂತಂದ್ರು. ಹ್ಮ್ ಹ್ಮ್ ಕೊಡಿ ಅಂತಾನೆ ಹೇಳಿದೀನಿ. ಓಕೆ. ನಾನು ಚೆಕ್ ಮಾಡ್ತೀನಿ, ಅದ್ರಲ್ಲಿ ಯಾವ ಸತ್ಯ ನನ್ಗೆ ಅನ್ಸಿದ್ರೆ ನಾನು ಹೇಳ್ತೀನಿ. ಓಕೆ. ಈಗ ಇದು ಸಂಬಂಧಪಟ್ಟ ಹಾಗೆ ಏನಾದ್ರೂ ದೂರು ದಾಖಲಾಗಿದೆಯಾ ಇವು ತಾಯಿ ಕಡೆಯಿಂದ ಅವ್ರ ಮೇಲೆ, ಅಧಿಕಾರಿಗಳ ಮೇಲೆ, ಅಥವಾ? ತಾಯಿಯವ್ರ ಕಡೆಯಿಂದ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಓಕೆ. ಒಂದು ದಾಖಲೆ ಆಗಿದೆ. ಆಮೇಲೆ ಯಾವುದು ಅಲ್ಲಿ ಮುಕ್ಕಳಪ್ಪ ವಿರುದ್ಧ, ಅಂದ್ರೆ ಗೌರ್ಮೆಂಟ್ ಖವಾಜಾ ಕಂಪ್ಲೇಂಟ್ ವಿರುದ್ಧ? ಆಗಿದೆ ಅಲ್ಲಿ. ಆಮೇಲೆ ಓಕೆ. ಧಾರವಾಡದಲ್ಲಿ ಈ ಹಿಂದೂ ಹಬ್ಬಗಳಿಗೆ ಯೂಟ್ಯೂಬ್ ಗಳಲ್ಲಿ ಕೆಟ್ಟ ಪ್ರಚೋದನೆ ಕೊಡ್ತಾನೆ ಅನ್ನೋ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಹ್ಮ್ ಮುನ್ಗೋಡಲ್ಲಿ ಫೇಕ್ ಡಾಕ್ಯುಮೆಂಟ್ ಗಳನ್ನ ಇಟ್ಕೊಂಡು ಮದುವೆ ಆಗಿದ್ದಾನೆ ಅನ್ನೋ ಒಂದು ವಿಚಾರ ಆಗಿದೆ. ಅಲ್ಲಿಯೂ ಅದು ಕೇಸ್ ದಾಖಲಾಗೈತಾ ಕೇಸ್ ಮುಂಡಗೋಡದಲ್ಲಿ? ಹಾಕಿಲ್ಲ, 3 ಕಡೆನೂ ಕಂಪ್ಲೇಂಟ್ ಆಗಿದೆ. ಓಕೆ ಓಕೆ. ಇದು ಮುಂಡಗೋಡದಲ್ಲಿ ಮಾಡಿರ್ತಕ್ಕಂಥವ್ರು ಯಾರು, ತಾಯಿನಾ ಅಥವಾ? ಶ್ರೀರಾಮ್ ಸೇನೆ ವತಿಯಿಂದ ಶ್ರೀರಾಮ್ ಸೇನೆ ಅಂತ. ಅವರ ತಾಯಿ, ಓಕೆ ಮತ್ತೆ ಧಾರವಾಡದಲ್ಲಿ ಬಜರಂಗ ದಳದಿಂದ, ಓಕೆ ಆಮೇಲೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಜರಂಗ ದಳ ಮತ್ತು ಶ್ರೀರಾಮ್ ಸೇನೆ ವತಿಯಿಂದ, ಮತ್ತೆ ಅವರ ತಂದೆ ತಾಯಿ, ಈ 4 ಸೇರಿ ಕೊಟ್ಟಿರುವಂತ ಕಂಪ್ಲೇಂಟ್. ಓಕೆ ಓಕೆ ಓಕೆ. ಒಟ್ಟು ಈಗ 3 ಇವರು ಏನು ಕೇಸ್ಗಳು ಹೌದು ದಾಖಲಾಗಿರ್ತಕ್ಕಂಥದ್ದು ಇವ್ರ ವಿರುದ್ಧ? ಹೌದು ಹೌದು. ಓಕೆ ಓಕೆ. ಈಗ ಇನ್ನೊಂದು ನಿಮ್ಮ ಗಮನದಲ್ಲಿ ಇದೆ ಅಂತ ಅನ್ಕೊಳ್ತೀನಿ. ಒಂದು ಯುವತಿಯು ಕೂಡ ಕಾಲ್ ರೆಕಾರ್ಡ್ ನ ಬಿಡ್ತಾರೆ, ಅದೇ ರೀತಿಯಾಗಿ ಅವ್ರ ಮಾವನು ಕೂಡ ಒಂದು ಕಾಲ್ ರೆಕಾರ್ಡ್ ನ ಬಿಡ್ತಾರೆ. ಸೊ ಮಾವ ಇದ್ರ ಬಗ್ಗೆ ಬಿಟ್ಟಿದ್ದಲ್ಲ, ಒಂದ್ ಅದು ನಿಮಿಷ, ಕಾಲ್ ರೆಕಾರ್ಡಿಂಗ್ ನಾನೇ ಬಿಟ್ಟಿದ್ದು. ನೀವೇ ಬಿಟ್ಟಿದ್ದ? ಅಲ್ಲ, ಮಾವ ಒಟ್ಟಲ್ಲಿ ಅವ್ರ ಮಾವನ ಜೊತೆ ಡೈರೆಕ್ಟ್ ಆಗಿ ಅವ್ರ ಮಾವನ ಜೊತೆ ಮಾತನಾಡಿರ್ತಕ್ಕಂಥ ಕಾಲ್ ರೆಕಾರ್ಡ್ ಅದು. ಸೊ ಹೌದು, ಗಮನಕ್ಕೆ ಮಾವ ಬಿದ್ದಾಗ. ಅಂತ ಇಷ್ಟೇ ಅಲ್ಲ, ಇನ್ನು ತುಂಬಾ ಕಾಲ್ ರೆಕಾರ್ಡಿಂಗ್ಸ್ ಇದಾವೆ. ಅವ್ರು ಹೆಂಗ್ ಬಿಡ್ತಾರೋ ಹಂಗೆ ನಾವು ಬಿಡ್ತೀವಿ. ಓಕೆ ಓಕೆ. ಅಲ್ಲ, ಅದು ಇಲ್ಲಿ ನಾನು ಒಂದು ಪ್ರಶ್ನೆ ಏನು ಅಂತಂತಂದ್ರೆ, ಈ ಯುವತಿ ಇದಕ್ಕೆ ಪ್ರತಿಕ್ರಿಯೆ ಮಾಡ್ತಾರೆ. ನಿನ್ನೆ ಅಷ್ಟೇ ಮಾಧ್ಯಮದವರು ಒಂದು ಪ್ರಶ್ನೆ ಮಾಡ್ತಾರೆ. ಸೊ ನೀವು ನಿಮ್ಮ ಪ್ರೀತಿಗೆ ನಿಮ್ಮ ತಾಯಿ ತಂದೆ ಅಂದ್ರೆ ಪೋಷಕರೇ ಸಪೋರ್ಟ್ ಮಾಡಿದಾರೆ ಅಂತ ನೀವು ಹೇಳ್ತೀರಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾಲ್ ರೆಕಾರ್ಡ್ ನ ಬಿಟ್ಟಿದ್ರಿ, ಇನ್ನು ಬೇರೆ ಬೇರೆ ಇದಾವೆ ಅಂತ ಹೇಳ್ತೀರಿ ಅನ್ನೋ ರೀತಿಯಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆನ ಮಾಡ್ತಾರೆ. ಅದೇ ರೀತಿಯಾಗಿ ನೀವು ಮಾವನ ಜೊತೆ ಮಾತನಾಡಿರ್ತಕ್ಕಂಥದ್ದು ಒಂದು ರೆಕಾರ್ಡಿಂಗ್ ಬಂದಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂದಾಗ, ಅದು ಫೇಕ್ ಇರ್ಬೋದಲ್ಲ ಎಂಬ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಸೊ ಇದನ್ನೆಲ್ಲ ಗಮನಿಸಿದ ಮೇಲೆ, ಸೊ ಇವ್ರು ಮಾತನಾಡಿರೋದು ಒರಿಜಿನಲ್, ಇವರು ಮಾವನವರು ಬಿಟ್ಟಿರ್ತಕ್ಕಂಥದ್ದು ಫೇಕ್ ಅನ್ನೋ ರೀತಿಯಾಗಿ ಮಾತನಾಡ್ತಾರಲ್ಲ. ಸೊ ಇದ್ರ ಬಗ್ಗೆ ಏನು ನಿಮ್ಮ ಗಮನಕ್ಕೆ ಬಂದ ಹಾಗೆ? ಹೆದರಿದಾಳು ಹೆದರಿದ್ದಾಳೆ. ಈಗ ಓಕೆ. ಸತ್ಯ ಜನರಿಗೆ ತಿಳಿಸ್ಬೇಕು ಅಂದ್ರೆ ಹ್ಮ್ ಡೈರೆಕ್ಟ್ ಆಗಿ ಹೇಳ್ಬೋದು. ಹ್ಮ್ ಸುಳ್ಳು ಹ್ಮ್ ಹೇಳ್ಬೇಕು ಅಂದ್ರೆ ಭಯ ಆಗತ್ತಲ್ಲ.
ಹ್ಮ್ 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 ಅದನ್ನೇ ಅವಳಿಗೆ ಆಗಿರೋದು. ಆಕ್ಚುಲಿ ಅವಳದ್ದು ಕಾಲ್ ರೆಕಾರ್ಡಿಂಗ್ ಎಲ್ಲ ಅಂತ ಅಂದ್ಮೇಲೆ ನಾನೇನ್ ಮಾಡ್ದೆ, ಅವ್ರ ಮಾವನ್ ಮೊಬೈಲ್ ಇಸ್ಕೊಂಡು ಹ್ಮ್ ಆ ಕಾಲ್ ಬಂದಿದ್ ಸ್ಕ್ರೀನ್ ಶಾಟ್ ಓಕೆ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಗಳನ್ನ ಮಾಡ್ಕೊಂಡು ಹ್ಮ್ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು ಅದ್ರ ಹ್ಮ್ ಬಗ್ಗೆ ಮಾತಾಡ್ತೀನಿ, ಕೇಳಿದ್ರೆ ಮೀಡಿಯಾದವ್ರು ಹೇಳ್ತೀನಿ ಹಿಂಗಿದೆ ನೋಡಿ, ನಾನು ತೋರಿಸ್ತೀನಿ, ಹ್ಮ್ ಮೀಡಿಯಾದವ್ರು ಬರ್ಲಿ ಕೇಳಿ, ಹ್ಮ್ ನನ್ನ ಹತ್ರ ಬಂದು ಕೇಳಿದ್ರೆ ನಾನು ಹೇಳ್ತೀನಿ, ಪಕ್ಕ ನನ್ನ ಹತ್ರ ದಾಖಲೆ ಇದೆ. ಓಕೆ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅವ್ರ ಮಾವ ಮಾತಾಡಿರೋದನ್ನ ಸುಳ್ಳು ಅಂತ ಹೇಳ್ತಾಳೆ ಅಂತಂದ್ರೆ, ಅವ್ನ್ ಮಾವನ್ ಜೊತೆ ಮಾತಾಡಿರೋ ಅದೆಷ್ಟು ಕಾಲ್ ರೆಕಾರ್ಡಿಂಗ್ಸ್ ಗಳು ಇರಬಾರ್ದು ಓಕೆ ಈ ಒಂದು ವಿಚಾರವಾಗಿ. ಎಷ್ಟು ಹೆದರ್ಸಿರ್ಬೋದು ಅವಳು ಮಾವನಿಗೆ ಅಥವಾ ತಂದೆ ತಾಯಿಗೆ. ಹ್ಮ್ ಆ ಎಲ್ಲಾ ಕಾಲ್ ರೆಕಾರ್ಡಿಂಗ್ ಇದ್ರೂ ಇರ್ಬೋದಲ್ವಾ. ಓಕೆ ಅವಳು ಹೆಂಗೆ ಸ್ಟೇಟ್ಮೆಂಟ್ ಕೊಡ್ತಾಳೋ ಅದೇ ರೀತಿಲಿ ಸ್ಟೇಟ್ಮೆಂಟ್ ಗಳು ಬರ್ತಾನೆ ಇರ್ತವೆ ನಮ್ ಕಡೆಯಿಂದಾನು. ಹ್ಮ್ ಜನ ನೋಡ್ಬೇಕು, ಜನ ಸತ್ಯ ತಿಳ್ಕೊಬೇಕು. ಇಲ್ಲಿ ಯಾರು ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಓಕೆ ಯಾರ ಉದ್ದೇಶಗಳು ಸತ್ಯದೋ ಗೊತ್ತಿಲ್ಲ, ಬಟ್ ಜನರಿಗೆ ಸತ್ಯ ತಿಳಿಸ್ಬೇಕು ಅಂದ್ರೆ ಪ್ರಯತ್ನ ಪಡ್ಬೇಕು ಎಲ್ರು. ಹ್ಮ್ ಸತ್ಯ ಗೊತ್ತಾಗ್ಬೇಕು ಜನರಿಗೆ. ಈಗ ಮದುವೆ ಆದ್ಮೇಲೂ ಕೂಡ ನಾನು ಏನು ನಮ್ಮ ಅಪ್ಪ ಅಮ್ಮನಿಗೆ ಪೇಮೆಂಟ್ನ ಹಾಕಿದ್ದೀನಿ, ಅದ್ರ ಬಗ್ಗೆ ನನ್ನ ಕಡೆ ಪ್ರೂಫ್ ಇದೆ ಅನ್ನೋ ರೀತಿಯನ್ನ ಹೇಳ್ತಾ ಇರುವಂತದ್ದು. ಇಷ್ಟು ದಿನ ನಮ್ಮ ಅಪ್ಪ ಅಮ್ಮ ಸುಮ್ಮನೆ ಇದ್ರು, ಈಗ 2-3 ದಿವಸದಿಂದ ಈಗ ಎದ್ಕೊಂಡಿದ್ದಾರೆ. ಯಾಕೆ ಏನಾಗಿದೆ ಅಂತ ಗೊತ್ತಿಲ್ಲ. ವಿಚಾರ ಅವ್ರು ಹೇಳ್ತೀನಿ ನೋಡಿ ಡೈರೆಕ್ಟ್ ಆಗಿ. ಈ ವಿಚಾರ ನನ್ನ ಕಿವಿಗೆ ಬಿದ್ದು ನಾನು ಕನ್ಫರ್ಮ್ ಮಾಡ್ಕೊಳಕ್ಕೆ 4 ದಿನ ಮಾಡ್ಕೊಂಡೆ. ಓಕೆ ಅದಾದ್ಮೇಲೆ ನಾನು ಒಂದು ದಿನ ರಾತ್ರಿ 10:40ಕ್ಕೆ ಅವರ ತಂದೆ ತಾಯಿಯವ್ರ ಮನೆಗೆ ಹೋಗ್ತೀನಿ. ನಾನು ಹೋದ ಓಕೆ ತಕ್ಷಣ ಎಲ್ಲಾ ವಿಚಾರಗಳನ್ನ ಕೇಳ್ತೀನಿ. ಅದ್ರಲ್ಲಿ ಹ್ಮ್ ಅವ್ರು ಸತ್ಯ ಹೇಳಿದ್ದಾರೆ. ಅವಳು ಹ್ಮ್ ಹೇಳ್ಕೊಂಡ್ರು, ಇಲ್ಲ ನಮ್ಗೆ ಹಿಂಗಾಗಿದೆ ಅನ್ನೋದು ಎಷ್ಟು ದಿನ ಆದ್ಮೇಲೆ ಗೊತ್ತಾಯ್ತು. ಅವಳಿಗೆ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಎಷ್ಟೇ ಮಾತಾಡಿದ್ರು ಅವಳು ಬರ್ಲಿಲ್ಲ. ಅವಳು ನಮ್ಮನ್ನೇ ಹೆದರ್ಸಕ್ ಶುರು ಮಾಡಿದ್ಲು. ಆ ಪೊಲೀಸವ್ರ ಸಪೋರ್ಟ್ ಇದೆ, ಹಂಗೆ ಹಿಂಗೆ ಅಂತ ಹೆದರ್ಸಕ್ ಶುರು ಮಾಡಿದ್ಲು. ಹ್ಮ್ ಇನ್ನು ನಾವು ಎಲ್ಲಿ ಅವ್ರನ್ನ ಕರೆಯಕ್ ಹೋದ್ರೆ ನಮ್ಮನ್ನ ಹೊಡೆದಾಕ್ ಬಿಡ್ತಾರೆ, ನಮ್ಮನ್ನ ಜೈಲಿಗೆ ಬಿಡ್ತಾರೆ, ನಾವೇ ದುಡ್ಕೊಂಡ್ ತಿನ್ನೋರು, ನಮ್ ಮನೆ ಹ್ಮ್ ಕಷ್ಟದಲ್ಲಿದೆ. ಓಕೆ ಹಿಂಗೆಲ್ಲ ಆದಾಗ ನಾವ್ ಹೆಂಗೆ ನಮ್ ಜೀವನ ನಡ್ಸೋಣ, ನಮಗ್ ಭಯ ಆಗ್ತಿದೆ ಅಂತ ಹೆದರ್ಕೊಂಡಿದ್ರು ಅವ್ರು. ಓಕೆ ಇವಾಗ ಧೈರ್ಯ ತುಂಬಕ್ಕೆ ಅಂತ ಹೇಳಿ ಅದೆಷ್ಟೋ ಹಿಂದೂ ಪರ ಹೋರಾಟಗಾರರು, ಸಂಘಟನೆಗಳು ಬಂದು ಅವ್ರಿಗೆ ಧೈರ್ಯ ತುಂಬಿದ್ರು. ಇವಾಗ ಅದು ಕಾಮನ್ ಬ್ರದರ್. ಯಾರು ಹ್ಮ್ ನನ್ನ ಹ್ಮ್ ತಂಗಿನ ಓಡೋದ್ರೆ ನಾಳೆ ಬೇರೆಯವ್ರ ತಂಗಿನ ಓಡೋದ್ರು ಕೂಡ ಹಿಂದೂ ಪರ ಸಂಘಟನೆಗಳು ಬಂದೇ ಬರ್ತವೆ. ಯಾಕಂದ್ರೆ ಅವರಿಗೆ ನಮ್ಮ ಹಿಂದೂ ಧರ್ಮದ ಬೇರೆ ಹುಡುಗಿರು ಈ ತರ ಆಗ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಓಕೆ ಬರ್ತಾರೆ. ಹ್ಮ್ ಬೇರೆ ಹೆಣ್ಮಕ್ಳಿಗೂ ಈ ತರ ಆಗ್ಬಾರ್ದು ಅನ್ನೋ ಹ್ಮ್ ಹ್ಮ್ ಮುಂದೆ ಈಗಾಗಿದೆ, ಹ್ಮ್ ನೆಕ್ಸ್ಟ್ ಆಗ್ಬಾರ್ದು, ಹ್ಮ್ ಹ್ಮ್ ಬಂದಿದ್ದಾರೆ, ಸಪೋರ್ಟ್ ಕೊಟ್ಟಿದ್ದಾರೆ. ಅವಾಗ ಓಕೆ ಅವರ ಧೈರ್ಯದಿಂದ ಹೇಳ್ಕೊಂಡಿದ್ದಾರೆ. ಹ್ಮ್ ಹ್ಮ್ ಮುಂಚೆ ಏನ್ ಹೇಳ್ಕೋಬೇಕಿತ್ತಲ್ಲ ಅದನ್ನೇ ಇವತ್ತು ಹೇಳ್ಕೊಂಡಿದ್ದಾರೆ. ಹ್ಮ್ ಅದೇ ಹ್ಮ್ ಹ್ಮ್ ಇವತ್ತು ಹ್ಮ್ ಸತ್ಯ ಹೇಳ್ಕೊಂಡಿದ್ದಾರೆ. ಅವ್ರು ಯಾವುದೇ ತರ ಈಗ ಭಯ ಪಡ್ತಿಲ್ಲ. ಹ್ಮ್ ಅವ್ರ ಹಿಂದೆ ನಾವು ಇದ್ದೇ ಇರ್ತೀವಿ. ಯಾಕಂದ್ರೆ ಹ್ಮ್ ಅವರು ಕೂಡ ನಮ್ಮ ತಂದೆ ತಾಯಿ, ಆ ಹುಡುಗಿನೂ ಕೂಡ ನಮ್ಮ ತಂಗಿ ಸಮಾನ. ಈಗ ಸೋಷಿಯಲ್ ಮೀಡಿಯಾದವರು ಯಾರ್ದೋ ಮಾತು ಕೇಳಿ ಬಂದು ಮಾತಾಡ್ತಿದ್ದಾಳೆ. ಹ್ಮ್ ಇದು ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಿಲ್ಲ. ಆಕ್ಚುಲಿ ಇದು ನನ್ಗನ್ಸುತ್ತೆ ಇದು ಮುಕ್ಕಳಪ್ಪನ್ ಪ್ಲಾನ್ ಅಲ್ಲ, ಅವ್ರ ಅಣ್ಣನ್ ಪ್ಲಾನ್ ಇರ್ಬೋದು. ಇದು ಅವ್ರ ಹ್ಮ್ ಅಣ್ಣ ಹ್ಮ್ ಮಾಡಿಸ್ತಿರ್ಬೋದು. ಇವನಿಗೆ ಅಷ್ಟು ಧೈರ್ಯ ಇಲ್ಲ. ಹ್ಮ್ 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 ಅವ್ನಿಗೆ ಮಾತಾಡೋಷ್ಟು ಧೈರ್ಯ ಇಲ್ಲ. ಅವ್ನಿಗೆ ಕಾಮಿಡಿ ಕಂಟೆಂಟ್ ಮಾಡುವಾಗ್ಲೇ 3-4 ಟೇಕ್ ತಗೊಂತಾನೆ ಅವನು. ಓಕೆ ಇನ್ನು ಮೀಡಿಯಾಗಳ ಮುಂದೆ ಮಾತಾಡು ಅಂದ್ರೆ ಒಂದು ಚಡ್ಡಿಲಿ. ಹ್ಮ್ 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 ಇವ್ರ ಅಣ್ಣನ್ ಪ್ಲಾನು, ಇವ್ರ ಅಣ್ಣ ಹೇಳ್ಕೊಡ್ತಾ ಇದ್ದಾನೆ ಆ ಹುಡುಗಿಗೆ. ಹ್ಮ್ ಅದ್ರ ತಕ್ಕಂಗೆ ಇವಳು ಕಾರಲ್ಲಿ ಕುತ್ಕೊಂಡ್ ಮಾಡಿ ಬಿಡ್ತಾ ಇದ್ದಾಳೆ. ಹ್ಮ್ ಏನ್ ಬಿಡ್ತಾಳೋ ಎಲ್ಲ ಹೋಗ್ಬಿಡ್ಲಿ, ಹ್ಮ್ ಏನ್ ಎಲ್ಲದಕ್ಕೂ ನಾನು ಆನ್ಸರ್ ಕೊಡಕ್ ರೆಡಿ ಇದೀನಿ. ಓಕೆ ಯಾಕೆಂದ್ರೆ ನನ್ನ ಇನ್ನೊಂದು ಹಿಂದೂ ಹುಡುಗಿ ತರ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಆನ್ಸರ್ ಕೊಡ್ತೀನಿ. ಅದೇನ್ ಕೆಲ್ಸ ಹಾಕೋತಾರ ಹಾಕೊಳ್ಳಿ. ನಾನ್ ನಿಜವಾದ ಹೆಸರುಗಳನ್ನ ಹೇಳಲ್ಲ. ಓಕೆ ನಾನು ಕಾನೂನು ರೀತಿಯಿಂದ ಬರ್ತೀನಿ. ನಾನು ಎಲ್ಲಾದ್ರೂ ಅವ್ರದ ನಿಜವಾದ ಹೆಸರುಗಳನ್ನ ಬಾಯಿ ಬಿಟ್ರೆ ಹ್ಮ್ ನಂದು ತಪ್ಪು. ನಾನು ಮಾತಾಡಲ್ಲ. ನಾನು ಹೆಂಗ್ ಮಾಡ್ಬೇಕು, ಹೆಂಗ್ ಉತ್ತರ ಕೊಡ್ಬೇಕು ಕೊಡ್ತೀನಿ. ಇಷ್ಟೆಲ್ಲ ವಿಚಾರಗಳು ನಿಮ್ಮ ಗಮನದಲ್ಲಿರುವಂಥದ್ದು. ಒಟ್ಟಾರೆ ಇಷ್ಟು ದಿನ ತಂದೆ ತಾಯಿಗಳು ಯಾವುದೋ ಒಂದು ಬೆದರಿಕೆಯಿಂದ ಸುಮ್ಮನೆ ಇದ್ರು. ಹಿಂದೂ ಸಂಘಟನೆಯವರು, ಬಜರಂಗ ದಳದವರು ಸಪೋರ್ಟ್ ಮಾಡಿದ ಮೇಲೆ ಅವರಿಗೆ ಒಂದು ಶಕ್ತಿ ಬಂದಾಗಿದೆ. ಹಾಗಾಗಿ ಅವ್ರು ಇವಾಗ ಧ್ವನಿ ಎತ್ತಿದ್ದಾರೆ ಅಂತ ನೀವು ಹೇಳ್ತಿರುವಂತದ್ದು. ಹೌದು. ಯಾಕಂದ್ರೆ ಆ ಪ್ರತಿಯೊಬ್ಬರಿಗೂ ತಂದೆ ತಾಯಿಗೂ ಧೈರ್ಯ ಬರ್ಬೇಕು ಇವ್ರು ನೋಡಿ. ಹ್ಮ್ ಹ್ಮ್ ನಾಳೆ ತಮ್ಮ ಮಕ್ಕಳು ಈ ತರ ಏನಾದ್ರು ಆಗ್ಬಾರ್ದು ಘಟನೆಗಳು ಅಕಸ್ಮಾತ್ ಆದ್ರೆ ಹ್ಮ್ ಯಾವ ತಂದೆ ತಾಯಿನೂ ಹೆದರಬಾರ್ದು. ಹ್ಮ್ ಹ್ಮ್ ಅವ್ರಿಗೂ ಕೂಡ ಧೈರ್ಯ ಬರ್ಬೇಕು ಅನ್ನೋದಕ್ಕೋಸ್ಕರ ಈ ಎಕ್ಸಾಂಪಲ್ ಇವ್ರ ತಂದೆ ತಾಯಿ. ಇವ್ರು ನೋಡಿ ತಮ್ಮ ಮುಖಗಳು ತೋರಿಸ್ಕೊಂಡು ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಹ್ಮ್ ನನ್ನ ತಾಯಿ ತಂದೆ ಮರ್ಯಾದೆ ಹೋಗ್ತಾ ಇದೆ ಅಲ್ವಾ. ಓಕೆ ತಮ್ಮ ಸಮಾಜದಲ್ಲಿ, ತಮ್ಮ ಕುಟುಂಬಗಳಲ್ಲಿ ಮರ್ಯಾದೆ ಹೋಗ್ತಿದೆ. ಹ್ಮ್ ಇಡೀ ಕರ್ನಾಟಕ ನೋಡ್ತಿದೆ. ಆದ್ರೂ ಅವರು ಧೈರ್ಯದಿಂದ ಮಾತಾಡ್ತಿದ್ದಾರೆ. ಯಾಕೆ ಗೊತ್ತಾ, ನಮ್ಮ ಮಗಳು ವಾಪಸ್ ಬರ್ತಾಳೆ ಮನೆಗೆ ಅನ್ನೋ ಒಂದು ಅವ್ರಿಗೊಂದು ಉದ್ದೇಶ ಇದೆ. ಕಾನ್ಫಿಡೆನ್ಸ್. ಓಕೆ ಅವ್ರಿಗೆ ಮಗಳು ಬೇಕಾಗಿರುವಂತದ್ದು ಇನ್ನು. ಮಗಳು ಬೇಕು ಅವಳಿಗೆ. ಅವ್ರಿಗೆ ನೋಡಿ ಈಗ ಆಗೋಗಿದ್ದೆಲ್ಲ ಆಗೋಗ್ಬಿಟ್ಟಿದೆ, ಏನ್ ಮಾಡಕ್ ಆಗಲ್ಲ. ಹಾ ಸೊ ಇಲ್ಲಿ ಇನ್ನೊಂದು ಅವರ ತಾಯಿಯವರು ಮಾತನಾಡಿರ್ತಕ್ಕಂಥದ್ದು ನಿಮ್ಗೂ ಕೂಡ ಗಮನಕ್ಕೆ ಬಂದಿದೆ ಅನ್ಕೊಳ್ತೀನಿ.
ಸೊ ಅವ್ರು ನಿನ್ನ ಹೆಸರಲ್ಲಿ ಏನ್ ಮಾಡಿದ್ದಾರೆ, ಆ ತಂದೆ ತಾಯಿ ಕೂಡ ಹೇಳ್ತಿರುವಂತದ್ದು ನಿನ್ಗೆ ಏನ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ. ಇಲ್ಲಿ ಏನಾದ್ರೂ ಅವರು ಆಮಿಷಕ್ಕೆ ಬಲಿಯಾಗಿದ್ದಾರ ಅಂತ ಅನ್ಸುತ್ತಾ ಮೇಲ್ನೋಟಕ್ಕೆ ಅಂತ ನಿಮ್ಮ ಇವಾಗ ಗಮನದಲ್ಲಿ ಇದ್ದ ನೋಡಿ, ಹಾಗೆ? ಅವ್ರದ್ದು ಕೂಡ ಆಸ್ತಿಗಳಿದ್ದಾವೆ ಅನ್ನೋದು ನಾನು ಕೇಳ್ಪಟ್ಟಿದೀನಿ. ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಆ ಹುಡುಗಿಯವ್ರದ್ದು ಆಸ್ತಿ ಇದೆ, ಏನೋ ಹೊಲ ಇದು ಏನೋ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದೀನಿ. ಹ್ಮ್. ನಾಳೆ ಅವ್ರ ತಂದೆ ತಾಯಿ ತೀರ್ಕೊಂಡು ಹೋದ್ಮೇಲೆ, ವಯಸ್ಸಾದ್ಮೇಲೆ, ಅದ್ ಆಸ್ತಿ ಗೀಸ್ತಿ ಎಲ್ಲ ಮಗನ ಹೆಸರ ಮೇಲೆ ಬರ್ಬೋದು. ಓಕೆ. ಮಗನ್ಗೆ ಮನಸ್ ಕರಗ್ಬೋದು, ಅಥವಾ ಮಗನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ, ಅಥವಾ ಯಾರಾದ್ರೂ ಹೆಚ್ಚು ಕಮ್ಮಿ ಮಾಡಿ ಆಸ್ತಿನೆಲ್ಲ ಬೇರೆಯವ್ರು ಹೊಡ್ಕೊಂಡ್ಬಿಟ್ರೆ ಹ್ಮ್ 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 ಹ್ಮ್. ಮಗಳ ಹೆಸರು ಮೇಲೆ, ಓಕೆ. ಅಲ್ವಾ? ಈಗ ಮಗಳು ಗಾಯತ್ರಿ ಆಗಿದ್ದಾಳೆ, ಹ್ಮ್. ಫಾತಿಮಾ ಆದ್ಮೇಲೆ ಹೊಡಿಬೋದು ಆಸ್ತಿನ. ಅಷ್ಟೊಂದು ಟೆಕ್ನಾಲಜಿ ಇದೆ, ಅಷ್ಟೊಂದು ದುಡ್ಡು ತಿಂದು ಕೆಲಸ ಮಾಡೋರು ಇದಾರಲ್ಲ ಈ ಜಗತ್ತಲ್ಲಿ. ಓಕೆ. ಸೊ ಹಂಗಾಗಿ ಅದೆಲ್ಲ ಆಗ್ಬಾರ್ದು. ಇವ್ರೇನ್ ಹಿಂಗ್ ಬಳಸ್ಕೊಂಡಿದಾರೋ, ಜನರಿಗೆ ಎಲ್ರಿಗೂ ಮೆಸೇಜ್ ಹೋಗ್ಬೇಕು, ಎಲ್ಲಾ ಹಿಂದೂ ಹೆಣ್ಮಕ್ಳು ಹುಷಾರಾಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಬೇರೆ ಏನೂ ಇಲ್ಲ. ಅವ್ರ ಮೇಲೆ ಯಾವ್ದೇ ವೈಯಕ್ತಿಕ ನಮ್ ದ್ವೇಷ ಇಲ್ಲ, ಏನಿಲ್ಲ. ಹ್ಮ್. ಜನರಿಗೆ ಸತ್ಯ ತಿಳಿಸಿ ಎಲ್ಲಾ ಹೆಣ್ಮಕ್ಳು ಹುಷಾರಾಗ್ಬೇಕು ಅನ್ನೋ ಒಂದು ಓಕೆ. ಉದ್ದೇಶದಿಂದ ಈ ಹೋರಾಟವನ್ನ ಮಾಡ್ತಾ ಇದೀವಿ ಅಷ್ಟೇ. ಎಲ್ಲ ಹೆಣ್ಮಕ್ಳು ಎಚ್ಚೆತ್ಕೊಳ್ಬೇಕು, ಯಾರು ಕೂಡ ಮೋಸ ಹೋಗ್ಬಾರ್ದು, ಹಣದ ಆಮಿಷಕ್ಕಾಗ್ಲಿ ಅಥವಾ ಹೆಸರಿನ ಆಮಿಷಕ್ಕಾಗ್ಲಿ ಬಲಿ ಆಗ್ಬಾರ್ದು ಅನ್ನೋದು ನಿಮ್ಮ ಅಷ್ಟೇ. ಈ ಸಂಘಟನೆಯ ಉದ್ದೇಶ. ಸಿನಿಮಾ ಇಂಡಸ್ಟ್ರಿನೇ ಆಗ್ಲಿ, ಅಥವಾ ಯೂಟ್ಯೂಬೇ ಆಗ್ಲಿ, ಕಂಟೆಂಟ್ ಕ್ರಿಯೇಟರ್ಸ್ ಗಳೇ ಆಗ್ಲಿ, ಹ್ಮ್. ಎಲ್ಲರೂ ಕೂಡ ಹುಡುಗಿರಿದ್ರೆ ವ್ಯೂಸ್ ಜಾಸ್ತಿ ಬರುತ್ತೆ, ಲೈಕ್ಸ್ ಜಾಸ್ತಿ ಬರುತ್ತೆ, ದುಡ್ಡು ಮಾಡ್ಬೋದು, ಅವ್ರಿಗೇನೋ 1,000-2,000 ಕೊಟ್ಟು ನಾವು ದುಡ್ಡು ಮಾಡ್ಕೋಬೇಕು ಅನ್ನೋ ಒಂದು ಇದಿರುತ್ತೆ ಅಲ್ವಾ. ಓಕೆ. ಎಲ್ಲಾ ನವರಸಗಳನ್ನ ತಿಳ್ಕೊಂಡು ಆಕ್ಟಿಂಗ್ ಮಾಡಿ ಒಂದು ಹ್ಮ್. ಆ ದೇವತೆನ, ಆಕ್ಟಿಂಗ್ ದೇವತೆನ ಒಂದ್ ತಲೆಯಲ್ಲಿ ಇಟ್ಕೊಂಡು ಮಾಡಿರ್ತಾರಲ್ಲ, ಅವ್ರು ಒಳ್ಳೇದಾಗುತ್ತೆ, ಅವ್ರ ಹ್ಮ್. ಒಳ್ಳೆ ಹ್ಮ್. ಉದ್ದೇಶ ಇರುತ್ತೆ, ಅದು ಸಿನಿಮಾ ಆಗಿರುತ್ತೆ. ಓಕೆ. ಹ್ಮ್. ಹ್ಮ್. ಈ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಮಾಡ್ತಾರಲ್ಲ, ಇವ್ರಿಗೆ ಯಾವ್ದು ಆಕ್ಟಿಂಗ್ ಬರಲ್ಲ, ಹೇಳ್ಕೊಟ್ಟಂಗ್ ಮಾಡ್ತಾರೆ, ಹ್ಮ್. ಅದೇ ಆಕ್ಟಿಂಗ್ ಅನ್ಕೊಂಡು ದೊಡ್ಡ ಆಕ್ಟರ್ಸ್ ಕತೆ ಈ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಗಳೆಲ್ಲ ಕೊಡ್ತಾರಲ್ಲ ಈ ಹುಡುಗಿರೆಲ್ಲ, ಇವ್ರು ಯಾರು ಉದ್ಧಾರ ಆಗಲ್ಲ. 2-3 ಸಾವಿರಗೋಸ್ಕರ ಆಸೆ ಪಟ್ಟು ನಿಮ್ಮ ಧರ್ಮವನ್ನ ಮರೆತು ಇನ್ನೊಂದು ಧರ್ಮದವನ ಜೊತೆ ನೀವು ಆಕ್ಟಿಂಗ್ ಮಾಡಕ್ ರೆಡಿ ಇದ್ದೀರಾ ಅಂತಂದ್ರೆ, ನಾಳೆ ನಿಮ್ಮ ಧರ್ಮವನ್ನ ಬಿಟ್ಟು ಹೋಗಕ್ಕೂ ರೆಡಿ ಇದ್ದೀರಾ ಅಂತ ಲೆಕ್ಕ.